ಹಲೋ ವ್ಯೂಯರ್ಸ್, ವೆಲ್ಕಮ್ ಟು ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಇಂಡಕ್ಟರ್ಸ್ ಇನ್ ಸಿರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಸಿರೀಸಲ್ಲಿ ಕನೆಕ್ಟ್ ಮಾಡಿದವಾಗ ಯಾವ ರೀತಿ ಬಿಹೇವ್ ಮಾಡ್ತವೆ, ಪ್ಯಾರಲಲ್ ಇದ್ದವಾಗ ಯಾವ ರೀತಿ ಬಿಹೇವ್ ಮಾಡ್ತವೆ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಯಾವ ರೀತಿ ವೇರಿ ಆಗುತ್ತೆ, ಸೆಲ್ಫ್ ಇಂಡಕ್ಟೆನ್ಸ್ ಅನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾಸು ಇಂಥವೆಲ್ಲ ಡಿಸ್ಕಸ್ ಮಾಡೋಣ. ಸೊ ಇಂಡಕ್ಟರ್ಸನ್ನು ಸಿರೀಸಲ್ಲಿ ಕನೆಕ್ಟ್ ಮಾಡಿದವಾಗ ಹೈ ಇಂಡಕ್ಟೆನ್ಸ್ ವ್ಯಾಲ್ಯೂ ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ. ಒಂದೇ ಒಂದು ಇಂಡಕ್ಟರ್ಗೆ ಕಡಿಮೆ ವ್ಯಾಲ್ಯೂ ಇರುತ್ತೆ. ಸಿರೀಸಲ್ಲಿ ಕನೆಕ್ಟ್ ಮಾಡಿದವಾಗ ಅದರ ಇಂಡಕ್ಟೆನ್ಸ್ ವ್ಯಾಲ್ಯೂಸ್ ಏನಾಗ್ತವೆ ಆ್ಯಡ್ ಹಾಕ್ಕೊಂತ ಹೋಗಿ ನಮಗೆ ಔಟ್ಪುಟ್ ಅಲ್ಲಿ ಹೈ ಇಂಡಕ್ಟೆನ್ಸ್ ವ್ಯಾಲ್ಯೂ ಬರುತ್ತೆ. ಈ ಒಂದು ಹೈ ಇಂಡಕ್ಟೆನ್ಸ್ ವ್ಯಾಲ್ಯೂ ಗೇನ್ ಮಾಡೋದಕ್ಕೆ ಇಂಡಕ್ಟರ್ಸ್ ಅನ್ನ ಸಿರೀಸಲ್ಲಿ ಕನೆಕ್ಟ್ ಮಾಡ್ತಾರೆ. ಇದರ ಮ್ಯಾಗ್ನಿಟ್ಯೂಡ್ ಬಂದು ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ರಿಮೇನ್ ಸೇಮ್. ಕರೆಂಟಿನ ಮ್ಯಾಗ್ನಿಟ್ಯೂಡ್ ಬಂದು ಥ್ರೂ ಔಟ್ ದ ಸರ್ಕ್ಯೂಟ್ ಸೇಮ್ ಇರುತ್ತೆ, ಬಟ್ ವೋಲ್ಟೇಜ್ ಡ್ರಾಪ್ ಬಂದು ಈಚ್ ಇಂಡಕ್ಟರ್ದ ಇಂಡಕ್ಟೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ತಕ್ಕಂತೆ ವೇರಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದಾವೆ. ಟೋಟಲ್ ವೋಲ್ಟೇಜ್ ಕಂಡು ಹಿಡಿಯೋದಕ್ಕೆ VT ಅಂದರೆ ಟೋಟಲ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು V1 ಪ್ಲಸ್ V2 ಪ್ಲಸ್ V3. ಸೊ ವೋಲ್ಟೇಜ್ ಏನಾಗುತ್ತೆ ವೇರಿ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ಇಂಡಕ್ಟರ್ ವಿಲ್ ಬಿ ಡಿಫ್ರೆಂಟ್ ಆಸ್ ಪರ್ ರೆಸಿಸ್ಟರ್ಸ್ಗೆ ಹೇಗಾಗುತ್ತೆ, ಕರೆಂಟ್ ಎಲ್ಲ ಉದ್ದಕ್ಕೂ ಸೇಮ್ ಇರುತ್ತೆ ಫ್ಲೋ ಆಗೋದು, ಆದರೆ ವೋಲ್ಟೇಜ್ ಮಾತ್ರ ಔಟರ್ ವ್ಯಾಲ್ಯೂ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ತಕ್ಕಂತೆ ವೋಲ್ಟೇಜ್ ಡ್ರಾಪ್ ಇದಾಗುತ್ತೆ. ಅದೇ ಥರ ಇಂಡಕ್ಟರ್ಸಲ್ಲೂ ಇಂಡಕ್ಟರ್ ವ್ಯಾಲ್ಯೂಗೆ ತಕ್ಕಂತೆ ಡಿಫ್ರೆಂಟ್ ವೋಲ್ಟೇಜಸ್ ವಿಲ್ ಗೆಟ್ ಫಾರ್ ಈಚ್ ಇಂಡಕ್ಟರ್. ಸೊ ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ಟೋಟಲ್ ವೋಲ್ಟೇಜ್ ನಮಗೆ ಬೇಕಂದವಾಗ ಎಲ್ಲ ವೋಲ್ಟೇಜಸ್ ಆ್ಯಡ್ ಮಾಡ್ಕೊತ ಹೋಗಬೇಕು ಅಂಟಿಲ್ ನಂಬರ್ ಆಫ್ ಇಂಡಕ್ಟರ್ಸ್ ವಿ ಆರ್ ಕನೆಕ್ಟೆಡ್. ಇಲ್ಲಿ VN ಅಂದರೆ ನಂಬರ್ ಆಫ್ ಇಂಡಕ್ಟರ್ಸ್ ವಿ ಹ್ಯಾವ್ ಕನೆಕ್ಟೆಡ್. ಸೊ ಬಟ್ ವೇರ್ ಆಸ್ XL ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಹೇಳ್ತೀವಿ. ಇಂಡಕ್ಟೆನ್ಸ್ ರಿಯಾಕ್ಟೆನ್ಸ್ ಬಂದು ಅದ್ರ ಫಾರ್ಮುಲಾ ಬಂದು V/I ಅಂತ ಇದೆ. ಈ ಒಂದು ಫಾರ್ಮುಲಾನ ವಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ V is equals to I into ಇಂಡಕ್ಟಿವ್ ರಿಯಾಕ್ಟೆನ್ಸ್, ಕರೆಂಟ್ ಇಂಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಗುತ್ತೆ. ಬಂದು ನಮಗೆ ನೋಡ್ರಿ ಇಲ್ಲಿ V is equals to I into XL ಅಂತ ಐತೆ. ಈ ಫಾರ್ಮುಲಾನ ನಾವು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದವಾಗ ನಮಗೆ ಟೋಟಲ್ ಇಂಡಕ್ಟೆನ್ಸ್ ಕಂಡು ಹಿಡಿಯೋದಕ್ಕೆ ಫಾರ್ಮುಲಾ ಏನು ಬೇಕು ಅದನ್ನ ನಮಗೆ ಕೊಡುತ್ತೆ. ಸೊ ನಾ ಹೇಳಿದ ಹಾಗೆ 1/1 ಸಿರೀಸಲ್ಲಿ ಕನೆಕ್ಟ್ ಮಾಡಿದವಾಗ ದ ಕಪಲಿಂಗ್ ಒಂದರ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಕಾಯಿಲ್ಗೆ ಕಪಲ್ ಆಗಿರುತ್ತೆ. ಸೊ ಆ ರೀತಿ ಇರೋದ್ರಿಂದ ನಮಗೆ ಈ ಒಂದು ಫಾರ್ಮುಲಾನ ಕಪಲಿಂಗ್ ಕಂಡು ಹಿಡಿಬೇಕು ಅಂತಂದ್ರೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. LT ಇಸ್ ಈಕ್ವಲ್ಸ್ ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ ಈಕ್ವಲ್ಸ್ ಟು L1 ಪ್ಲಸ್ L2 ಪ್ಲಸ್ ಆರ್ ಮೈನಸ್ 2K ಸ್ಕ್ವೇರ್ ಆಫ್ L1 ಇಂಟು L2. ಇಲ್ಲಿ K ಅಂದ್ರೆ ಕೋಎಫಿಷಿಯಂಟ್ ಆಫ್ ಕಪಲಿಂಗ್ ಅಂತ ಹೇಳ್ಬೋದು. ಸೊ ಇಂಡಕ್ಟರ್ಸ್ ಇನ್ ಪ್ಯಾರಲಲ್ ನಾವು ನೋಡಿದವಾಗ ಫಾರ್ ಆಬ್ಟೈನಿಂಗ್ ಮೋರ್ ಔಟ್ಪುಟ್ ಕರೆಂಟ್, ಅಲ್ಲಿ ಸಿರೀಸ್ ಅಲ್ಲಿ ಮೋರ್ ಔಟ್ಪುಟ್ ಇಂಡಕ್ಟೆನ್ಸ್ ಅನ್ನ ಔಟ್ಪುಟ್ ಆಗಿ ಜಾಸ್ತಿ ಔಟ್ಪುಟ್ ಆಗಿ ತಗೊಳ್ಳೋದಕ್ಕೆ ನಾವು ಸಿರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಪ್ಯಾರಲಲ್ ಅಲ್ಲಿ ಮಾತ್ರ ಕರೆಂಟ್ ಜಾಸ್ತಿ ಬರೋದಕ್ಕೆ ನಾವು ಪ್ಯಾರಲಲ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ಎಲ್ಲಿ ನಮಗೆ ಔಟ್ಪುಟ್ ಕರೆಂಟ್ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಅಂಥದ್ರಲ್ಲಿ ಈ ಒಂದು ಸರ್ಕ್ಯೂಟ್ಗಳನ್ನ ಯೂಸ್ ಮಾಡ್ತೀವಿ. ವೋಲ್ಟೇಜ್ ಮಾತ್ರ ಈಕ್ವಲ್ ಆಗಿರುತ್ತೆ ಅಂಡ್ ಕರೆಂಟ್ ಬಂದು ಒಂದೊಂದು ಇಂಡಕ್ಟರ್ನ ಇಂಡಕ್ಟೆನ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ದೇ ವಿಲ್ ಡ್ರಾ ದ ಚಾರ್ಜಸ್. ಸೊ ಇದರಲ್ಲಿ ಟೋಟಲ್ ಕರೆಂಟ್ ಕಂಡು ಹಿಡಿಬೇಕಾದ್ರೆ IT is equals to I1 plus I2 plus I3 ಅಂತ ಹೇಳ್ತೀವಿ. ನಂಬರ್ ಆಫ್ ಕರೆಂಟ್ಸ್ ಬಿಕಾಸ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ನಮಗೆ ನಂಬರ್ ಆಫ್ ಕರೆಂಟ್ಸ್ ಈಚ್ ಕಂಡಕ್ಟರ್ಗೆ ಕರೆಂಟ್ ವೇರಿ ಆಗುತ್ತೆ, ಅದಕ್ಕಾಗಿ ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಇದು ಒಂದು ಸೆಲ್ಫ್ ಅಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅನ್ನೋವು ಇಂಡಕ್ಟರ್ಗೆ ಇರುವಂತಹ ಪ್ಯಾರಾಮೀಟರ್ಸ್ ಅಥವಾ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಈ ಸೆಲ್ಫ್ ಇಂಡಕ್ಷನ್ ಹೇಗೆ ಡಿಫೈನ್ ಮಾಡ್ಬೋದು ಅಂತಂದ್ರೆ
ಒಂದು ಕಾಯಿಲ್ಗೆ ನಾವು ಕರೆಂಟ್ ಅನ್ನ ಕೊಟ್ಟಿದವಾಗ ಅಥವಾ as the induction of the voltage in a current carrying wire when the current in the wire itself is changing. ಒಂದು ವೈರ್ಗೆ ನಾವು ಅಥವಾ ಒಂದು ಕಾಯಿಲ್ಗೆ ನಾವು ಕರೆಂಟ್ ಅನ್ನು ಕೊಟ್ಟಿದ್ದಾವಾಗ ಅದರಲ್ಲಿ ಆಗುವಂತಹ ವೇರಿಯೇಷನ್ಸ್ ಇಂದ ಏನಾಗತ್ತೆ, ಕೆಲವೊಂದು ವೋಲ್ಟೇಜ್ ಅನ್ನ ಸ್ವಂತ ಅದನ್ನು ಇಂಡ್ಯೂಸ್ ಮಾಡುತ್ತೆ. ಈ ಒಂದು ಪ್ರಾಪರ್ಟಿನ ನಾವು ಸೆಲ್ಫ್ ಇಂಡಕ್ಷನ್ ಅಂತ ಕರಿತೀವಿ. ಆ ರೀತಿ ಇಂಡ್ಯೂಸ್ ಆಗಿರುವಂತಹ ವೋಲ್ಟೇಜ್ ಅನ್ನ ಸೆಲ್ಫ್ ಇಂಡ್ಯೂಸ್ಡ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಇದರ ಸಿಂಬಲ್ ಬಂದು ಎಲ್ ಅಂಡ್ ಯೂನಿಟ್ ಬಂದು ಹೆಚ್. ಸೊ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಸಿಂಗಲ್ ಕಂಡಕ್ಟರ್ ಅಂತ ಹೇಳ್ತೀವಿ. ಒಂದೇ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗಬೇಕಾದ್ರೆ ಅದರಲ್ಲಿ ಆಗುವಂತಹ ಚೇಂಜಸ್ ಇಂದ ಕ್ರಿಯೇಟ್ ಆಗುವಂತಹ ಒಂದು ಸೆಲ್ಫ್ ವೋಲ್ಟೇಜ್ ಅಥವಾ ಸೆಲ್ಫ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಪ್ರಾಪರ್ಟಿನ ನಾವು ಒಂದು ಸಿಂಗಲ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಮಾಡಬೇಕಾದ್ರೆ ನೋಡ್ಬೋದು. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಈ ಫಾರ್ಮುಲಾನ n ಇಂಟು ನಂಬರ್ ಆಫ್ ಫ್ಲಕ್ಸ್ ಡಿವೈಡ್ ಬೈ ಕರೆಂಟ್. ಸೊ ನಂಬರ್ ಆಫ್ ಫ್ಲಕ್ಸ್ ಅದು ಸಿಂಬಲ್ ಇನ್ ಫ್ಲಕ್ಸ್ ಸಿಂಬಲ್, ಅದು ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಎಷ್ಟು ನಂಬರ್ ಆಫ್ ಟರ್ನ್ಸ್ ನಮಗೆ ಇದೆ ಅನ್ನೋದು. ಅಥವಾ ಸ್ವಂತ ಅದರಲ್ಲಿ ನಾನೇನು ಹೇಳಿದೆ, ಚೇಂಜಸ್ ಕರೆಂಟ್ ಚೇಂಜಸ್ ಇಂದ ಕೆಲವೊಂದು ಸ್ವಲ್ಪ ಸೆಲ್ಫ್ ಇಂಡ್ಯೂಸ್ಡ್ ವೋಲ್ಟೇಜ್ ಇಂಡ್ಯೂಸ್ ಆಗತ್ತೆ ಅಂತ ಹೇಳಿದೆ. ಸೊ ಅದನ್ನ ನಾವು ಎಷ್ಟು ಅಮೌಂಟ್ ಆಫ್ ಸೆಲ್ಫ್ ಇಂಡ್ಯೂಸ್ ವೋಲ್ಟೇಜ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ E is equals to minus L di by dt ಅನ್ನೋ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ E ಅಂದ್ರೆ ಸೆಲ್ಫ್ ಇಂಡ್ಯೂಸ್ಡ್ ವೋಲ್ಟೇಜ್, L ಅಂದ್ರೆ ಇಂಡಕ್ಟೆನ್ಸ್ ಆಫ್ ಇಂಡಕ್ಟರ್, dt ಅಂತಂದ್ರೆ ರೇಟ್ ಆಫ್ ಕರೆಂಟ್ಸ್ ಇನ್ ಆಂಪಿಯರ್ಸ್. ಎಷ್ಟು ಕರೆಂಟ್ ವೇರಿ ಆಗಿದೆ, ಚೇಂಜಸ್ ಏನ್ ಬರುತ್ತಲ್ಲ ಕರೆಂಟ್ ಇಂದ, ಅದರಿಂದ ನಮಗೆ ಸೆಲ್ಫ್ ಇಂಡ್ಯೂಸ್ಡ್ ವೋಲ್ಟೇಜ್ ಸಿಗತ್ತೆ. ಸೊ ಆ ಚೇಂಜಸ್ ಏನಾಗಿದೆ, ಎಷ್ಟು ಕರೆಂಟ್ ಚೇಂಜಸ್ ಆಗಿದೆ ಪರ್ ಸೆಕೆಂಡ್ಗೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಸ್ ಮ್ಯೂಚುವಲ್ ಇಂಡಕ್ಟೆನ್ಸ್ is the reaction of one coil's magnetic field on another coil. ಯಾವಾಗ ಎರಡು ಕಾಯಿಲ್ ಪಕ್ಕದಲ್ಲಿ ನಾವು ಇಟ್ಟಿದವಾಗ ಒಂದು ಕಾಯಿಲ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏರಿಯಾಲಿ ನಾವು ಇನ್ನೊಂದು ಕಾಯಿಲ್ನ ಇಟ್ಟಿದವಾಗ ಇದರಲ್ಲೂ ಏನಾಗುತ್ತೆ, ಸೆಲ್ಫ್ ಇಂಡಕ್ಟೆನ್ಸ್ ಜನರೇಟ್ ಆಗತ್ತೆ. ಸೊ ಇದು ಈ EMF ಅಥವಾ ವಿತಿನ್ ಇಟ್ ಸೆಲ್ಫ್ ಆ ಒಂದು ಸೆಲ್ಫ್ ಇಂಡಕ್ಟೆನ್ಸ್ ಸೆಕೆಂಡ್ ಕಾಯಿಲ್ ಅಲ್ಲಿ ಇಂಡ್ಯೂಸ್ ಆಗಿರೋದ್ರಿಂದ ಏನ್ ಮಾಡುತ್ತೆ, ಅದರಿಂದ ಸ್ವಲ್ಪ EMF ಸೆಲ್ಫ್ ಇಂಡ್ಯೂಸ್ ಮಾಡ್ಕೊಳ್ಳುತ್ತೆ, ರಿಸಲ್ಟಿಂಗ್ ಆಫ್ ಅ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನೂ ಅನ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್. ಸೊ ಈ ಒಂದು ಪ್ರಾಪರ್ಟಿನ ಅಥವಾ ವಿಚ್ ಅಪೋಸಸ್ ಎನಿ ಚೇಂಜ್ ಇನ್ ದ ಅಮೌಂಟ್ ಆಫ್ ಕರೆಂಟ್, ಇದು ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು. ಟೂ ಸರ್ಕ್ಯೂಟ್ಸ್ ಅಥವಾ ಟೂ ವೈಂಡಿಂಗ್ಸ್ ಕಾಯಿಲ್ಸ್, ಇದು ಎನಿ ಚೇಂಜಸ್ ಆಫ್ ಕರೆಂಟ್ ಅನ್ನ ಅಪೋಸ್ ಮಾಡುವಂತಹ ಒಂದು ಪ್ರಾಪರ್ಟಿ. ಇದರ ಸಿಂಬಲ್ ಬಂದು M ಅಂಡ್ ಇಟ್ಸ್ ಯೂನಿಟ್ ಇಸ್ ಹೆನ್ರಿ. ಸೊ ಇದರಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಕಂಡು ಹಿಡಿಬೇಕಾದ್ರೆ M is equals to L1 square of L1 plus L2 ಅನ್ನೋ ಫಾರ್ಮುಲಾನ ಯೂಸ್ ಮಾಡಬೇಕು. I hope you understood. Thanks for watching. Please subscribe and press the bell icon for further notifications. Like and share the videos. Thank you.